ಹೆಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಮಿ ಟ್ಯುಟೋರಿಯಲ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಕರ್ನಾಟಕ TET ಹಾಗೆ GPSTR ಹಾಗೆ CTET ಎಕ್ಸಾಮಿನೇಷನ್ಗೆ ಯೂಸ್ಫುಲ್ ಆಗಿರುವಂತಹ ಒಂದು ಟಾಪಿಕನ್ನು ತಗೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ತಗೊಳ್ತಾ ಇರೋವಂಥ ಟಾಪಿಕ್ ಯಾವುದು ಅಂತಂದರೆ ನ್ಯೂಟ್ರಿಷನ್ ಇನ್ ಅನಿಮಲ್ಸ್. ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಈ ಟಾಪಿಕ್ಕು ನಮಗೆ ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ಅಂತಂದರೆ 7th NCERT ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ. ಓಕೆ, ಸೊ 7th NCERT ಟೆಕ್ಸ್ಟ್ ಬುಕ್ಕಲ್ಲಿ ಯಾವೆಲ್ಲ ಪಾಯಿಂಟ್ಸ್ ಕವರ್ ಆಗಿದೆ ನಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಅದಷ್ಟು ಪಾಯಿಂಟ್ಸನ್ನು ನಾನು ಇಲ್ಲಿ ತಗೊಂಡು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮೊದಲಿಗೆ ನಾವು ನ್ಯೂಟ್ರಿಷನ್ ಅಂತಂದರೆ ಏನು ಅಂತ ನೋಡೋಣ. ನ್ಯೂಟ್ರಿಷನ್ ಕನ್ನಡದಲ್ಲಿ ನಾವು ಪೋಷಣೆ ಅಂತ ಕರಿತೀವಿ. ಹಾಗಾದರೆ ಪೋಷಣೆ ಅಂತಂದರೆ ಏನು, ನ್ಯೂಟ್ರಿಷನ್ ಅಂತಂದರೆ ಏನು? ನ್ಯೂಟ್ರಿಷನ್ ಅಂತಂದರೆ ಯಾವುದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ನ್ಯೂಟ್ರಿಯೆಂಟ್ನ ರಿಕ್ವೈರ್ಮೆಂಟ್ ಒಳಗೊಂಡಿರುತ್ತೆ. ಆ ನ್ಯೂಟ್ರಿಯೆಂಟ್ನ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವು ಆಹಾರ ಸೇವಿಸುವ ವಿಧಾನ ಹಾಗೆ ಆಹಾರವನ್ನು ನಮ್ಮ ದೇಹದಲ್ಲಿ ಬಳಸಿಕೊಳ್ಳುವಂತಹ ಒಂದು ವಿಧಾನವನ್ನೇ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ನ್ಯೂಟ್ರಿಷನ್ ಅಂತಂದರೆ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ? ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಇನ್ಕ್ಲೂಡ್ ಆಗಿರುತ್ತೆ, ಹಾಗೆ ಮೋಡ್ ಆಫ್ ಇನ್ಟೇಕ್ ಆಫ್ ಫುಡ್, ಹಾಗೆ ಇಟ್ಸ್ ಯುಟಿಲೈಸೇಷನ್ ಇನ್ ದ ಬಾಡಿ. ಸೊ ಪೋಷಣೆ ಅಂತಂದರೆ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಪೋಷಕಾಂಶಗಳ ಅಗತ್ಯತೆ, ಹಾಗೆ ಆಹಾರವನ್ನು ಸೇವಿಸುವಂಥ ವಿಧಾನ, ಹಾಗೆ ಆಹಾರವನ್ನು ನಮ್ಮ ದೇಹದಲ್ಲಿ ಬಳಸ್ಕೊಳ್ಳುವಂಥ ವಿಧಾನ, ಇವಿಷ್ಟನ್ನು ಸೇರಿಸಿ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ನ್ಯೂಟ್ರಿಷನ್ ಅನಿಮಲ್ಸಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಮಾನವನಲ್ಲಿ ಯಾವ ರೀತಿಯಾಗಿ ಜೀರ್ಣಕ್ರಿಯೆ ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮಾನವನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿರುತ್ತೆ, ಮಾನವನ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗುವಂತಹ ಆರ್ಗನ್ಸ್ ಯಾವ್ಯಾವು ಅಂತ ಫಸ್ಟ್ ನೋಡೋಣ. ಬಕಲ್ ಕ್ಯಾವಿಟಿ, ಈ ಚಿತ್ರದಲ್ಲಿ ಅಬ್ಸರ್ವ್ ಮಾಡಿದಾಗ, ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಇದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನ ಫಿಗರ್ ಆಗಿದೆ. ಇದರಲ್ಲಿ ಅಬ್ಸರ್ವ್ ಮಾಡಿದಾಗ ಯಾವೆಲ್ಲ ಆರ್ಗನ್ಸ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಿದೆ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಬಕಲ್ ಕ್ಯಾವಿಟಿ ಅಂದರೆ ಬಾಯಿಯ ಕುಹರ. ನೆಕ್ಸ್ಟ್ ಸಲೈವರಿ ಗ್ಲ್ಯಾಂಡ್. ಸಲೈವರಿ ಗ್ಲ್ಯಾಂಡ್ ಅಂತಂದರೆ ಲಾಲಾರಸ ಗ್ರಂಥಿ. ಹಾಗೆ ಈಸೋಫ್ಯಾಗಸ್ ಅಂತಂದರೆ ಈ ನಾಳ ಥರ ಕಾಣಿಸ್ತಾ ಇದೆಯಲ್ಲೋ ಇದನ್ನೇ ಈಸೋಫ್ಯಾಗಸ್ ಅಂತ ಕರಿತೀವಿ, ಅಂದರೆ ಅನ್ನನಾಳ. ಹಾಗೆ ಲಿವರ್ ಅಂತಂದರೆ ಯಕೃತ್. ಗಾಲ್ ಬ್ಲ್ಯಾಡರ್ ಅಂತಂದರೆ ಪಿತ್ತಕೋಶ. ಸ್ಟೊಮಕ್ ಜಠರ. ಪ್ಯಾಂಕ್ರಿಯಾಸ್ ಮೇದೋಜೀರಕಾಂಗ. ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು. ಲಾರ್ಜ್ ಇಂಟೆಸ್ಟೈನ್ ಅಂತಂದರೆ ದೊಡ್ಡ ಕರಳು. ರೆಕ್ಟಮ್ ಅಂತಂದರೆ ಗುದನಾಳ. ಏನಸ್ ಅಂತಂದರೆ ಗುದದ್ವಾರ. ಇವಿಷ್ಟು ಆರ್ಗನ್ಸು ನಮ್ಮ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗುವಂಥದ್ದು. ಸೊ ಈಗ ಯಾವ್ಯಾವ ಭಾಗದಲ್ಲಿ ಯಾವ ರೀತಿ ಡೈಜೆಷನ್ ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮನ್ನು ತಗೊಂಡಾಗ ಯಾವ ಸ್ಟೆಪ್ಸಲ್ಲಿ ಡೈಜೆಷನ್ ನಡೆಯುತ್ತೆ ಅಂತ ನೋಡೋದಾದರೆ ಇಂಜೆಷನ್ ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಇಂಜೆಷನ್ ಅಂತಂದರೆ ಆಹಾರ ಸೇವನೆ. ಅಂದರೆ ಮೊದಲನೇ ಸ್ಟೆಪ್ ಯಾವುದಾಗಿರುತ್ತೆ ಅಂತಂದರೆ ಆಹಾರ ಸೇವನೆ ಮೊದಲನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಯಾವುದು ಅಂತಂದರೆ ಡೈಜೆಷನ್ ಅಂದರೆ ಜೀರ್ಣಕ್ರಿಯೆ. ಹಾಗೆ ಥರ್ಡ್ ಸ್ಟೆಪ್ ಯಾವುದು ಅಂತಂದರೆ ಅಬ್ಸಾರ್ಪ್ಷನ್ ಅಂತಂದರೆ ಹೀರಿಕೆ. ಹಾಗೆ ಫೋರ್ತ್ ಸ್ಟೆಪ್ ಯಾವುದು ಅಂತಂದರೆ ಅಸಿಮಿಲೇಷನ್ ಅಂತಂದರೆ ಸ್ವಾಂಗೀಕರಣ. ಫಿಫ್ತ್ ಸ್ಟೆಪ್ ಯಾವುದು ಅಂತಂದರೆ ಎಜಿಷನ್ ಅಂತಂದರೆ ವಿಸರ್ಜನೆ. ಸೊ ಮಾನವನಲ್ಲಿ ಜೀರ್ಣಕ್ರಿಯೆ ಈ 5 ಹಂತಗಳನ್ನು ಒಳಗೊಂಡಿರುತ್ತೆ. ಯಾವ್ಯಾವವು ಅಂತಂದರೆ ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಎಜಿಷನ್. ಆಹಾರ ಸೇವನೆ, ಜೀರ್ಣಕ್ರಿಯೆ, ಹೀರಿಕೆ, ಸ್ವಾಂಗೀಕರಣ, ವಿಸರ್ಜನೆ. ಈ 5 ಹಂತಗಳಲ್ಲಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ನಡೆಯುತ್ತೆ. ಈಗ ಒಂದೊಂದು ಆರ್ಗನನ್ನು ತಗೊಂಡು ಒಂದೊಂದು ಭಾಗವನ್ನು ತಗೊಂಡು ಆ ಭಾಗದಲ್ಲಿ ಯಾವ ರೀತಿಯಾದ ಜೀರ್ಣಕ್ರಿಯೆ ನಡೆಯುತ್ತೆ, ಯಾವ ರೀತಿಯಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಬರುವಂಥ ಭಾಗ ಯಾವುದು ಅಂತಂದರೆ ಬಾಯಿಯ ಕುಹರ ಅಥವಾ ಬಕಲ್ ಕ್ಯಾವಿಟಿಯನ್ನು ತಗೊಂಡಾಗ ಅಲ್ಲಿ ಆಹಾರ ಯಾವ ರೀತಿ ಜೀರ್ಣಕ್ರಿಯೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಬಾಯಿಯ ಕುಹರ ಅಂತ ತಗೊಂಡಾಗ ಅಲ್ಲಿ ಯಾವ ಭಾಗಗಳು ಆಹಾರ ಜೀರ್ಣಕ್ರಿಯೆಯಲ್ಲಿ ಸಪೋರ್ಟ್ ಮಾಡ್ತವೆ ಅಂತಂದರೆ ಹಲ್ಲು ಹಾಗೆ ನಾಲಿಗೆ. ಈ 2 ಭಾಗಗಳೇನಿದ್ದಾವೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಲ್ಲುಗಳು ನಮಗೇನಕ್ಕೆ ಬೇಕು? ಆಹಾರವನ್ನು ಜಗಿಯೋದಕ್ಕೆ, ಸಂಕೀರ್ಣವಾದಂತಹ ಆಹಾರವನ್ನು ಸರಳ ರೂಪಕ್ಕೆ ಅದು ಬದಲಾವಣೆ ಮಾಡುತ್ತೆ, ಸರಳ ರೂಪಕ್ಕೆ ಅದು
ಪರಿವರ್ತಿಸುತ್ತೆ. ಅಂದರೆ ಹಲ್ಲುಗಳು ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಹಾಗೆ ನಾಲಿಗೆ ಅನ್ನೋದು ಏನಕ್ಕೆ ಬೇಕಾಗುತ್ತೆ, ಅಲ್ಲಿ ನಾವು ಸೇವಿಸುವಂತಹ ಆಹಾರವನ್ನು ಅಗಿಯೋ ಸಮಯದಲ್ಲಿ ಅದು ಮಿಕ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ. ಸೊ ಈಗ ಹಲ್ಲು ಮತ್ತು ನಾಲಿಗೆಯನ್ನು ತಗೊಂಡಾಗ ಯಾವ ರೀತಿ ಕ್ವೆಶನ್ಸ್ ನಮಗೆ ಇಲ್ಲಿ ಅರೇಸ್ ಆಗಬಹುದು ಅಂತಂದರೆ, ಇಲ್ಲಿ ಮೊದಲಿಗೆ ಇಲ್ಲಿ ಹಲ್ಲನ್ನು ತಗೊಂಡಾಗ ಹಲ್ಲಿನಲ್ಲಿ 2 ವಿಧಗಳು ಇರ್ತವೆ. ಯಾವ್ಯಾವುದು ಅಂದರೆ ಮಿಲ್ಕ್ ಟೀತ್ ಹಾಗೆ ಪರ್ಮನೆಂಟ್ ಟೀತ್ ಅಂತ. ಸೊ ಇಲ್ಲಿ ಕೇಳಬಹುದು ಮಿಲ್ಕ್ ಟೀತ್ ಎಷ್ಟಿರುತ್ತೆ ಅಂತ. ಹಲ್ಲುಗಳು ಎಷ್ಟಿರ್ತವೆ ಅಂತಂದರೆ 20 ಇರ್ತವೆ. ಹಾಗೆ ಪರ್ಮನೆಂಟ್ ಟೀತ್ ಅಂತ. ಸೊ ಪರ್ಮನೆಂಟ್ ಟೀತ್ ಎಷ್ಟಿರ್ತವೆ, 32 ಇರ್ತವೆ. ಸೊ ಈ ನಂಬರ್ಸನ್ನು ಕೇಳಬಹುದು. ಮಿಲ್ಕ್ ಟೀತ್ ಎಷ್ಟಿರುತ್ತೆ ಹಾಗೆ ಪರ್ಮನೆಂಟ್ ಟೀತ್ ಎಷ್ಟಿರುತ್ತೆ ಅಂತ. ಮಿಲ್ಕ್ ಟೀತ್ 20 ಇರುತ್ತೆ, ಹಾಗೆ ಪರ್ಮನೆಂಟ್ ಟೀತ್ 32 ಇರುತ್ತೆ. ಹಾಗೆ ಹಲ್ಲಿನಲ್ಲಿ 4 ಥರದ ಹಲ್ಲುಗಳಿದ್ದಾವೆ. ಯಾವ್ಯಾವು ಅಂತಂದರೆ ಇನ್ಸಿಸಾರ್ಸ್, ಕೆನೈನ್, ಪ್ರೀಮೋಲಾರ್ ಹಾಗೆ ಮೋಲಾರ್. ಇನ್ಸಿಸಾರ್ಸ್ ಅಂತಂದರೆ ಬಾಚಿ ಹಲ್ಲು, ಕೆನೈನ್ ಅಂತಂದರೆ ಕೋರೆ ಹಲ್ಲು, ಪ್ರೀಮೋಲಾರ್ ಅಂತಂದರೆ ಕಿರು ದವಡೆ, ಹಾಗೆ ಮೋಲಾರ್ ಅಂತಂದರೆ ದವಡೆ. ಸೊ ಈ ಥರ ನಮ್ಮ ಹಲ್ಲುಗಳು ರಚನೆ ಆಗಿರ್ತವೆ. ಇದರ ಮೇಲೆ ಇನ್ನೊಂದು ಕ್ವೆಶನ್ ಅರೇಸ್ ಆಗಬಹುದು. ಏನು ಅಂತಂದರೆ ಡೆಂಟಲ್ ಫಾರ್ಮುಲಾ ಅಂತಂದರೆ ಈ 32 ಹಲ್ಲುಗಳನ್ನು ಯಾವ ರೀತಿ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು ಅಂತಂದರೆ, ಡೆಂಟಲ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವಿಲ್ಲಿ 32 ಟೀತನ್ನು ನೆನ್ಪಿಟ್ಕೋಬಹುದು. ಏನದು ಅಂತಂದರೆ 2 1 2 3 ಅಂತ. ಸೊ ಇಲ್ಲಿ 2 1 2 3 ಅಂತಂದರೆ 2 ಅನ್ನೋದು ಬಾಚಿ ಹಲ್ಲು, ಇನ್ಸಿಸಾರ್ಸನ್ನು ಡಿನೋಟ್ ಮಾಡುತ್ತೆ. 1 ಅನ್ನೋದು ಕೋರೆ ಹಲ್ಲು, ಮತ್ತು 2 ಅನ್ನೋದು ಕಿರುದವಡೆ, ಹಾಗೆ 3 ಅನ್ನೋದು ದವಡೆ ಹಲ್ಲುಗಳನ್ನು ತೋರಿಸುತ್ತೆ. ಅಂದರೆ ನಾವು ಮೇಲ್ಭಾಗದಲ್ಲಿ ದವಡೆಯ ಮೇಲ್ಭಾಗದ ಅರ್ಧವನ್ನು ತಗೊಂಡಾಗ 2 ಬಾಚಿ ಹಲ್ಲಿರುತ್ತೆ, ಹಾಗೆ 1 ಕೋರೆ ಹಲ್ಲಿರುತ್ತೆ, 2 ಕಿರುದವಡೆ ಹಲ್ಲಿರುತ್ತೆ, ಹಾಗೆ 3 ದವಡೆ ಹಲ್ಲು ಇರುತ್ತೆ. ಅಂದರೆ ಅರ್ಧವನ್ನು ತಗೊಂಡಾಗ ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ. 2 1 2 3 ಅಂತ. ಓಕೆ. ಸೊ 2 ಅಂತಂದರೆ 2 ಇನ್ಸಿಸಾರ್ಸ್ ಇರುತ್ತೆ, ಹಾಗೆ 1 ಕೆನೈನ್ ಇರುತ್ತೆ, ಹಾಗೆ 2 ಪ್ರೀಮೋಲಾರ್ ಇರುತ್ತೆ, 3 ಮೋಲಾರ್ಸ್ ಇರುತ್ತೆ. ಸೊ ಅರ್ಧ ಭಾಗದಲ್ಲಿ 2 1 2 3 2 1 2 3 ಅಂದರೆ ಟೋಟಲ್ ಎಷ್ಟಾಯಿತು, ಇಲ್ಲಿ 8 ಆಯಿತು. ಹಾಗೆ ಇನ್ನೊಂದು ಅರ್ಧ ಭಾಗ ತಗೊಂಡಾಗ 8 ಆಗುತ್ತೆ. ಅಂದರೆ 8 + 8 ಅಂತಂದರೆ 16 ನಮಗೆ ಅಪ್ಪರ್ ಜಾಲಿ ಇರೋಂಥ ಹಲ್ಲುಗಳು. ಅದೇ ಥರ ಲೋವರ್ ಜಾಲು ಅಷ್ಟೇ 2 1 2 3 ಫಾರ್ಮುಲಾ ಇರುತ್ತೆ. 2 1 2 3 ಲೋವರ್ ಜಾಲು ಇರುತ್ತೆ, ಅಂದರೆ 8 + 8 ಅಲ್ವಾ. ಸೊ ಆಗ 32 ಹಲ್ಲುಗಳನ್ನು ಇದು ಡಿನೋಟ್ ಮಾಡುತ್ತೆ. ಸೊ ಇದ್ರ ಮೇಲೆ ನಮ್ಗೆ ಯಾವ ಥರ ಕ್ವೆಶನ್ ಅರೈಸ್ ಆಗುತ್ತೆ ಅಂತಂದರೆ, ನಾವು ಪರ್ಮನೆಂಟ್ ಟೀತ್ನ ಡೆಂಟಲ್ ಫಾರ್ಮುಲಾ ಏನು ಅಂತ ಕೇಳಿದಾಗ 2 1 2 3 / 2 1 2 3 ಅಂತ. ಅಂದರೆ ಅರ್ಧ ಭಾಗವನ್ನು ತಗೊಂಡಾಗ ಅಪ್ಪರ್ ಜಾ ಆಗಿರಲಿ ಅಥವಾ ಲೋವರ್ ಜಾ ಆಗಿರಲಿ, ಅರ್ಧ ಭಾಗವನ್ನು ತಗೊಂಡಾಗ 2 1 2 3 ಅಂತಂದರೆ 8 ಹಲ್ಲು, ಹಾಗೆ ಇನ್ನು ಅರ್ಧ ಭಾಗದಲ್ಲಿ 8 ಇರುತ್ತೆ. ಸೊ ಟೋಟಲ್ 16 ಮೇಲ್ಭಾಗದಲ್ಲಿರುತ್ತೆ, ಹಾಗೆ 16 ಕೆಳಭಾಗದಲ್ಲಿರುತ್ತೆ. ಟೋಟಲ್ 32 ಟೀತ್ ಇರುತ್ತೆ. ಇದನ್ನು ನಾವು ಡೆಂಟಲ್ ಫಾರ್ಮುಲಾ ಅಂತ ಕರಿತೀವಿ. ಅದೇ ಥರ ಇಲ್ಲಿ ಮಕ್ಕಳಲ್ಲಿ ಡೆಂಟಲ್ ಫಾರ್ಮುಲಾ ಏನಾಗಿರುತ್ತೆ ಅಂತಲೂ ಕೇಳಬಹುದು. ಮಕ್ಕಳಲ್ಲಿ ತಗೊಂಡಾಗ ಡೆಂಟಲ್ ಫಾರ್ಮುಲಾ 2 1 2 ಆಗಿರುತ್ತೆ. ಸೊ 2 1 2 2 1 2 ಅಂತಂದರೆ ಮೇಲಿನ ಅರ್ಧ ಭಾಗವನ್ನು ಆಗಿರಬಹುದು ಅಥವಾ ಕೆಳಗಿನ ಅರ್ಧ ಭಾಗವನ್ನು ತಗೊಂಡಾಗ ಮಕ್ಕಳಲ್ಲಿ ಏನಿರುತ್ತೆ ಅಂತಂದರೆ 2 ಇನ್ಸಿಸಾರ್ಸ್ ಇರುತ್ತೆ, 1 ಕ್ಯಾನನ್ ಇರುತ್ತೆ, ಹಾಗೆ 2 ಪ್ರೀಮೋಲಾರ್ ಇರುತ್ತೆ. ಮಕ್ಕಳಲ್ಲಿ ಮೋಲಾರ್ ಇರೋದಿಲ್ಲ, ಅಂದರೆ ದವಡೆ ಹಲ್ಲು ಇರೋದಿಲ್ಲ. ಹಾಗಾಗಿ ಮಕ್ಕಳಲ್ಲಿ ಚಿಲ್ಡ್ರನ್ನಲ್ಲಿ ಡೆಂಟಲ್ ಫಾರ್ಮುಲಾ ಏನು ಅಂತಂದರೆ 2 1 2 2 1 2 ಅಂತಂದರೆ ಮೇಲ್ಭಾಗದಲ್ಲಿ 10 ಹಲ್ಲಿರುತ್ತೆ. 2 1 2 ಅಂತಂದರೆ ಇದು 5 ಆಯಿತು. ಸೊ ಮೇಲ್ಭಾಗ ಅರ್ಧವನ್ನು ತಗೊಂಡಾಗ 5, ಹಾಗೆ ಇನ್ನರ್ಧ ತಗೊಂಡಾಗ 5. ಸೊ 5 + 5 ಅಂತಂದರೆ 10. ಮೇಲ್ಭಾಗದಲ್ಲಿ 10 ಹಲ್ಲಿರುತ್ತೆ, ಅದೇ ಥರ ಕೆಳಭಾಗದಲ್ಲೂ ಸಹ 10 ಹಲ್ಲಿರುತ್ತೆ. ಸೊ ಟೋಟಲ್ ಮಿಲ್ಕ್ ಟೀತ್ ಎಷ್ಟಿರುತ್ತೆ ಅಂತಂದರೆ 20 ಮಿಲ್ಕ್ ಟೀತ್ ಇರುತ್ತೆ. ಸೊ ಇಲ್ಲಿ ಯಾವ ಥರದ ಕ್ವೆಶನ್ಸ್ ಕೇಳಬಹುದು ಅಂತಂದರೆ, ವಯಸ್ಕರಲ್ಲಿ ಡೆಂಟಲ್ ಫಾರ್ಮುಲಾ ಏನು, ಹಾಗೆ ಮಕ್ಕಳಲ್ಲಿ ಡೆಂಟಲ್ ಫಾರ್ಮುಲಾ ಏನು ಅಂತ ಕೇಳಬಹುದು. ಹಾಗೆ ಇನ್ಸಿಸಾರ್ಸ್ ಎಷ್ಟಿದ್ದಾವೆ ಅಂತ ಕೇಳಬಹುದು, ಕೆನೈನ್ಸ್ ಎಷ್ಟಿದ್ದಾವೆ ಅಂತ ಕೇಳಬಹುದು, ಹಾಗೆ ಪ್ರೀಮೋಲಾರ್ಸ್ ಎಷ್ಟಿದ್ದಾವೆ ಅಂತ ಕೇಳಬಹುದು, ಮೋಲಾರ್ ಎಷ್ಟಿದೆ ಅನ್ನೋದು ಕೇಳಬಹುದು. ಇವಿಷ್ಟು ಕ್ವೆಶನ್ಸನ್ನು ನಾವು ಈ ಫಾರ್ಮುಲಾ ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ನಮ್ಮ ಬಾಯಿಯ ಕುಹರದಲ್ಲಿರುವಂತಹ ಮತ್ತೊಂದು ಭಾಗ ಯಾವುದು ಅಂತಂದರೆ ನಾಲಿಗೆ. ಈ ನಾಲಿಗೆಯನ್ನು ತಗೊಂಡಾಗ ನಾಲಿಗೆಯಲ್ಲಿ ರಸಾಂಕುರಗಳಿರ್ತವೆ, ಟೇಸ್ಟ್ ಬಡ್ಸ್ ಇರ್ತವೆ. ಅವುಗಳ ಕೆಲಸ ಏನು ಅಂತಂದರೆ, ನಾವು ಸೇವಿಸುವ ಆಹಾರದ ಟೇಸ್ಟನ್ನು ಫೈಂಡ್ ಔಟ್ ಮಾಡೋದು, ರುಚಿಯನ್ನು ಕಂಡುಹಿಡಿಯುವಂಥದ್ದು ಅಲ್ವಾ. ಸೊ ಆ ರಸಾಂಕುರಗಳನ್ನು ಗಮನಿಸಿದಾಗ ಅದರಲ್ಲೂ 4 ರೀಜನ್ಸ್ ಇರ್ತವೆ. ಯಾವ 4 ರೀಜನ್ಸು ಅಂತಂದರೆ
ಇಲ್ಲಿ ಮಾರ್ಕ್ ಮಾಡಿದಾರಲ್ಲ, ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಮಾರ್ಕ್ ಮಾಡಿರುವಂತಹ ರೀಜನ್ಸು. ಸೊ ಒಂದೊಂದು ಭಾಗನೂ ಒಂದೊಂದು ರೀತಿಯ ರುಚಿಯನ್ನು ಫೈಂಡ್ ಔಟ್ ಮಾಡ್ತವೆ. ಸೊ ಯಾವುದದು ಅಂತಂದರೆ, ಇಲ್ಲಿ ಟಿಪ್ಪನ್ನು ಅಬ್ಸರ್ವ್ ಮಾಡಿದಾಗ, ನಾಲಿಗೆಯ ಕೊನೆಯ ಭಾಗ ಟಿಪ್ ಇದೆಯಲ್ಲ, ಇದನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ನಮಗೆ ಸಿಗುವಂಥ ಟೇಸ್ಟ್, ಯಾವ ಟೇಸ್ಟನ್ನು ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಸಿಹಿ. ಸೊ ಸಿಹಿಯನ್ನು ಫೈಂಡ್ ಔಟ್ ಮಾಡುವಂತಹ ನಾಲಿಗೆಯ ಭಾಗ ಯಾವುದು ಅಂದರೆ ಇದು ಮುಂಭಾಗ. ಅದಾದ ನಂತರ ಸೈಡ್ಸಲ್ಲಿ ಈ ಭಾಗ ಇದೆಯಲ್ಲ, ಈ ಭಾಗ ಉಪ್ಪನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಸಿಹಿ ಟಿಪ್ಪಲ್ಲಿ ಅದರ ನೆಕ್ಸ್ಟ್ ಬರೋವಂಥದ್ದು ಸಾಲ್ಟನ್ನು ಫೈಂಡ್ ಔಟ್ ಮಾಡೋದು. ಅದಾದಮೇಲೆ ಇರುವಂತಹ ಭಾಗ, ಈ ಭಾಗ ಇದೆಯಲ್ಲ, ಈ ಭಾಗ ಯಾವ ಟೇಸ್ಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಹುಳಿ. ಹಾಗೆ ಇಲ್ಲಿ ಕೊನೆಯ ಭಾಗ, ನಾಲಿಗೆಯ ಕೊನೆಯ ಭಾಗ ಯಾವ ಟೇಸ್ಟನ್ನು ಫೈಂಡ್ ಔಟ್ ಮಾಡುತ್ತೆ ಅಂತಂದರೆ ಕಹಿ ಭಾಗವನ್ನು. ಸೊ ನಾಲಿಗೆ ನಾವು ಆಹಾರ ಸೇವನೆ ಮಾಡುವಾಗ, ಅದನ್ನು ಅಗೆಯುವಾಗ ಆಹಾರವನ್ನು ಮಿಕ್ಸ್ ಮಾಡೋದಕ್ಕೆ, ಆಹಾರವನ್ನು ಸಲೈವರಿ ಜ್ಯೂಸ್ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಆಹಾರವನ್ನು ನುಂಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಾಲಿಗೆಯಲ್ಲಿ ರಸಾಂಕುರಗಳಿರ್ತವೆ, ಆ ರಸಾಂಕುರಗಳು ವಿವಿಧ ರೀತಿಯ ಟೇಸ್ಟನ್ನು ಅದು ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಯಾವ್ಯಾವ ರೀಜನ್ಸ್ ಅಂತ ನೋಡಿದಾಗ ಇಲ್ಲಿ ಸಿಹಿ ಪದಾರ್ಥವನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅದರ ನೆಕ್ಸ್ಟ್ ಭಾಗ ಸಾಲ್ಟಿ ಐಟಮ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದ ನಂತರ ಇರೋ ಭಾಗ, ಈ ಭಾಗ ಸೋರ್ ಟೇಸ್ಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕೊನೆಯ ಭಾಗ ಕಹಿ ಅಥವಾ ಬಿಟರ್ ಟೇಸ್ಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಇವೆರಡೂ ಭಾಗಗಳು ನಮ್ಮ ಬಾಯಿಯ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಭಾಗಗಳು. ಅದೇ ಥರ ನಾವು ಯಾವ ರೀತಿಯ ಆಹಾರವನ್ನು ನಾವಿಲ್ಲಿ ಜೀರ್ಣಿಸ್ಕೊಳ್ಳೋಕ್ಕಾಗತ್ತೆ ಅಂತಂದರೆ, ನಮ್ಮ ಬಾಯಿಯಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಇರ್ತವೆ. ಸೊ ಸಲೈವರಿ ಗ್ಲ್ಯಾಂಡ್ಸು ಸಲೈವರಿ ಜ್ಯೂಸನ್ನು ರಿಲೀಸ್ ಮಾಡ್ತವೆ. ಸೊ ಸಲೈವರಿ ಗ್ಲ್ಯಾಂಡ್ಸಿಂದ ರಿಲೀಸ್ ಆಗುವಂತಹ ಜ್ಯೂಸ್, ಸಲೈವರಿ ಜ್ಯೂಸ್ ಏನಿದೆ ಅದನ್ನು ನಾವು ಲಾಲಾರಸ ಅಂತ ಕರಿತೀವಿ. ಸೊ ಈ ಲಾಲಾರಸ ಏನು ಕೆಲಸ ಮಾಡುತ್ತೆ ಅಂತಂದರೆ, ನಾವು ಸೇವಿಸುವಂತಹ ಆಹಾರದಲ್ಲಿರುವಂಥ ಸ್ಟಾರ್ಚನ್ನು ಅದೇನಾಗಿ ಕನ್ವರ್ಟ್ ಮಾಡುತ್ತೆ ಅಂತಂದರೆ ಶುಗರ್ ಆಗಿ ಕನ್ವರ್ಟ್ ಮಾಡ್ತವೆ. ಅಂತಂದರೆ ಪಿಷ್ಟವನ್ನು, ನಾವು ಸೇವಿಸುವಂತಹ ಪಿಷ್ಟವನ್ನು ಸಕ್ಕರೆಗಳಾಗಿ ಕನ್ವರ್ಟ್ ಮಾಡುತ್ತೆ, ಸಕ್ಕರೆಯಾಗಿ ಅದನ್ನು ವಿಭಜನೆ ಮಾಡುತ್ತೆ. ಸೊ ಇದು ಹೇಗೆ ನಾವು ಕಂಡುಹಿಡಿಯಬಹುದು ಅಂತಂದರೆ, ಇದಕ್ಕೊಂದು ಸಿಂಪಲ್ ಟೆಸ್ಟನ್ನು ಕೊಟ್ಟಿದ್ದಾರೆ. ಏನಿದು ಟೆಸ್ಟು ಅಂತಂದರೆ, ನಮ್ಗೆ ಆಲ್ರೆಡಿ ಸ್ಟಾರ್ಚನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯಾವ ಕೆಮಿಕಲನ್ನು ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿದೆ ಅಲ್ವಾ. ಸೊ ಇದ್ರ ಬಗ್ಗೆ ಕೂಡ ಕ್ವೆಶನ್ ಕೇಳಬಹುದು. ನಾವು ಸೇವಿಸುವಂತಹ ಆಹಾರಲ್ಲಿ ಸ್ಟಾರ್ಚನ್ನು ಫೈಂಡ್ ಔಟ್ ಮಾಡೋದಕ್ಕೆ ಬಳಸುವಂತಹ ಕೆಮಿಕಲ್ ನೇಮ್ ಏನು ಅಂತ ಕೇಳಬಹುದು. ಯಾವುದದು ಅಂತಂದರೆ ಅಯೋಡಿನನ್ನು ಯೂಸ್ ಮಾಡಿಕೊಂಡು ಸ್ಟಾರ್ಚ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಸೊ ನಾವು ನಮ್ಮ ಬಾಯಿಯಲ್ಲಿ ಸ್ಟಾರ್ಚು ಶುಗರ್ ಆಗಿ ಕನ್ವರ್ಟ್ ಮಾಡುತ್ತಾ ಇಲ್ವಾ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸ್ಪರಿಮೆಂಟ್ ಇದೆ. ಏನದು ಎಕ್ಸ್ಪರಿಮೆಂಟ್ ಅಂತಂದರೆ, ನಾವು ರೈಸನ್ನು ನಾವೇನು ಮಾಡ್ಬೋದು, ಒಂದು ಟೆಸ್ಟ್ ಟ್ಯೂಬ್ಗೆ ತಗೊಂಡು ಆ ರೈಸ್ಗೆ ನಾವು ಒಂದು 4 to 5 ಡ್ರಾಪ್ಸ್ ಅಷ್ಟು ಅಯೋಡಿನನ್ನು ಹಾಕಿದಾಗ ಆ ರೈಸ್ ಏನಾಗುತ್ತೆ ಅಂತಂದರೆ ಬ್ಲೂ ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬ್ಲೂ ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗಿದೆ ಅಂತಂದರೆ ಆ ರೈಸಲ್ಲಿ ಸ್ಟಾರ್ಚ್ ಇದೆ ಅನ್ನೋದನ್ನು ಸೂಚಿಸುತ್ತೆ. ಅದೇ ಕುಕ್ಡ್ ರೈಸನ್ನು, ಅದೇ ರೈಸನ್ನು ತಗೊಂಡು ನಾವು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಅಗೆದು, ಬಾಯಿಯಲ್ಲಿ ಅದನ್ನು ಚೆನ್ನಾಗಿ ಅಗೆದು ಅದಾದಮೇಲೆ ನಾವು ಅದಕ್ಕೆ ಅಯೋಡಿನನ್ನು ಸೇರಿಸಿದಾಗ ಅಲ್ಲಿ ನಮಗೆ ಬ್ಲೂ ಬ್ಲ್ಯಾಕ್ ಕಲರು ಬರೋದಿಲ್ಲ. ಬ್ಲೂ ಬ್ಲ್ಯಾಕ್ ಕಲರ್ ಬರೋದಿಲ್ಲ ಅಂತಂದರೆ ನಾವು ಅಗೆದಿದ್ದ ಅನ್ನದಲ್ಲಿ, ಅಂದರೆ ನಾವು ಬಾಯಿಯಲ್ಲಿ ಒಂದು 5 ನಿಮಿಷ ಅದನ್ನು ಚೀವ್ ಮಾಡಿದ ನಂತರ ಆ ರೈಸನ್ನು ನಾವು ಟೆಸ್ಟ್ ಮಾಡಿದಾಗ ಅದರಲ್ಲಿ ನಮಗೆ ಸ್ಟಾರ್ಚ್ ಡಿಟೆಕ್ಟ್ ಆಗೋದಿಲ್ಲ, ಅಂದರೆ ಸ್ಟಾರ್ಚ್ ಇರೋದಿಲ್ಲ. ಅಂದರೆ ಅದರ ಅರ್ಥ ಏನು, ನಮ್ಮ ಆಹಾರದಲ್ಲಿದ್ದಂತಹ ಸ್ಟಾರ್ಚನ್ನು ಶುಗರ್ ಆಗಿ ಕನ್ವರ್ಟ್ ಮಾಡಿದೆ ಅಂತ. ಸೊ ಶುಗರ್ ಆಗಿ ಕನ್ವರ್ಟ್ ಆದ ನಂತರ ಅದರಲ್ಲಿ ನಮಗೆ ಸ್ಟಾರ್ಚ್ ನಮಗೆ ಫೈಂಡ್ ಔಟ್ ಆಗೋದಿಲ್ಲ. ಅಂದರೆ ಬಾಯಿಯಲ್ಲಿ ಜೀರ್ಣ ಆಗುವಂಥ ಪೋಷಕಾಂಶ ಯಾವುದು ಅಂತಂದರೆ ಸ್ಟಾರ್ಚ್ ಇರೋದು ಶುಗರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಮೇಜರಾಗಿ ಪಾರ್ಟಿಸಿಪೇಟ್ ಮಾಡೋವಂಥದ್ದು ಯಾವುದು ಅಂತಂದರೆ ಸಲೈವರಿ ಗ್ಲ್ಯಾಂಡ್, ಲಾಲಾರಸ ಗ್ರಂಥಿ ಏನು ಮಾಡುತ್ತೆ ಅಂತಂದರೆ ನಮ್ಮ ಸ್ಟಾರ್ಚ್, ನಾವು ಸೇವಿಸುವಂಥ ಫುಡ್ಡಲ್ಲಿರುವಂಥ ಸ್ಟಾರ್ಚನ್ನು ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಇದಿಷ್ಟು ಪ್ರೋಸೆಸ್ಸು ನಮ್ಮ ಬಾಯಿಯಲ್ಲಿ ನಡೆಯುವಂಥದ್ದು, ನಮ್ಮ ಬಾಯಿಯ ಕುಹರದಲ್ಲಿ ನಡೆಯುವಂತಹದ್ದು. ಇದಾದ ನಂತರ ಬರುವಂಥ ನೆಕ್ಸ್ಟ್ ಭಾಗ ಯಾವುದು ಅಂತಂದರೆ ಅನ್ನನಾಳ ಅಥವಾ ಅದನ್ನು ನಾವು ಈಸೋಫ್ಯಾಗಸ್ ಅಂತ ಕರಿತೀವಿ. ಸೊ ಈಸೋಫ್ಯಾಗಸ್ ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತಂದರೆ, ಬಾಯಿಯಲ್ಲಿ ಏನಾಗುತ್ತೆ ಅಂದರೆ ನಾವು ಸೇವಿಸುವಂತಹ ಘನರೂಪದ ಆಹಾರ ಸಣ್ಣದಾಗಿ ಕನ್ವರ್ಟ್ ಆಗಿರುತ್ತೆ. ಅದು ಸಲೈವರಿ ಜ್ಯೂಸ್ ಜೊತೆಗೆ ಮಿಕ್ಸ್ ಆಗಿ ನಮ್ಮ ಸ್ಟೊಮಕ್ಗೆ, ಅಂದರೆ ಜಠರಕ್ಕೆ ರೀಚ್ ಆಗೋದು ಈ ಪೈಪ್ ಥರ ಇರುವಂತಹ ಆರ್ಗನ್ ಮೂಲಕ. ಸೊ ಇದನ್ನೇ ನಾವು ಫುಡ್ ಪೈಪ್ ಅಂತಲೂ ಕರಿತೀವಿ, ಈಸೋಫ್ಯಾಗಸ್ ಅಂತಲೂ ಕರಿತೀವಿ, ಅಥವಾ ಇದನ್ನು ನಾವು ಅನ್ನನಾಳ ಅಂತಲೂ ಕರಿತೀವಿ. ಓಕೆ, ಸೊ ಈ ಅನ್ನನಾಳದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಸೇವಿಸುವಂತಹ ಆಹಾರ ಕಂಟ್ರಾಕ್ಷನ್ ಆಗಿ ರಿಲ್ಯಾಕ್ಸೇಷನ್ ಮೂಲಕ
ಅದು ಜಠರವನ್ನು ತಲುಪುತ್ತೆ. ಈ ಮೂಮೆಂಟ್ ಏನಿದೆ, ಇಲ್ಲಿರುವಂಥ ಮಸಲ್ಸನ್ನ ಕಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಮೂಮೆಂಟ್ ಏನಿದೆ, ಇದನ್ನೇ ನಾವು ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಅಂತ ಕರಿತೀವಿ. ಸೊ ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಅಂತ ಕರಿತೀವಿ. ಯಾವುದನ್ನು ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಅಂತ ಕರಿತೀವಿ ಅಂತಂದರೆ, ಸರಳ ರೂಪವಾಗಿ ಕನ್ವರ್ಟ್ ಆಗಿರುವಂತಹ ಆಹಾರ ಈ ಅನ್ನನಾಳದಲ್ಲಿ ಕಂಟ್ರಾಕ್ಷನ್ ಹಾಗೆ ರಿಲ್ಯಾಕ್ಸೇಷನ್ ಮೂಲಕ ಜಠರವನ್ನು ತಲುಪುತ್ತಲ್ಲ, ಆ ಮೂಮೆಂಟನ್ನೇ ನಾವು ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಅಂತ ಕರಿತೀವಿ. ಸೊ ಈ ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಮೂಲಕ ನಾವು ಸೇವಿಸಿದಂತಹ ಆಹಾರ ಜಠರವನ್ನು ತಲುಪುತ್ತೆ. ಜಠರ ಇದೊಂದು ಜೆ ಶೇಪಲ್ಲಿರುವಂಥ ಒಂದು ಆರ್ಗನ್. ಸೊ ಈಗ ಜಠರದಲ್ಲಿ ಯಾವ ಥರ ಆಹಾರ ಜೀರ್ಣಕ್ರಿಯೆ ಆಗತ್ತೆ, ಅಲ್ಲಿ ಯಾವ್ಯಾವ ಅಂಶಗಳು ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುತ್ತೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಜಠರದಲ್ಲಿ ಯಾವ ಥರ ಆಹಾರ ಜೀರ್ಣಕ್ರಿಯೆ ಆಗತ್ತೆ ಅಂತ ನೋಡೋದಾದರೆ, ಜಠರದಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಇರ್ತದೆ. ಸೊ ಡೈಜೆಸ್ಟಿವ್ ಜ್ಯೂಸಸ್ ಅಂತಂದರೆ ಜೀರ್ಣರಸಗಳು, ಹಾಗೆ HCl ಇರ್ತದೆ. HCl ಅಂತಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರ್ತದೆ. ಅದೇ ಥರ ಮ್ಯೂಕಸ್ ಇರ್ತದೆ, ಅಂದರೆ ಲೋಳೆ. ಸೊ ಈ 3 ಅಂಶಗಳು ಜಠರದಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸ್ತವೆ. ಯಾವ ರೀತಿ ಇಲ್ಲಿ ಭಾಗವಹಿಸ್ತವೆ ಅಂತ ನೋಡೋದಾದರೆ, ಡೈಜೆಸ್ಟಿವ್ ಜ್ಯೂಸಸ್ಸು ಎಕ್ಸಾಂಪಲ್ಲು ಪೆಪ್ಸಿನ್, ರೆನಿನ್, ಹಾಗೆ ಗ್ಯಾಸ್ಟ್ರಿಕ್ ಲಿಪೇಸ್. ಈ 3 ಗ್ಯಾಸ್ಟ್ರಿಕ್ ಜ್ಯೂಸಸ್ ಏನು ಮಾಡ್ತವೆ ಅಂತಂದರೆ, ನಾವು ಸೇವಿಸುವಂತಹ ಆಹಾರದಲ್ಲಿರುವಂತಹ ಪ್ರೋಟೀನ್ನ ಜೀರ್ಣಕ್ರಿಯೆಯನ್ನು ಮಾಡ್ತವೆ. ಅಂದರೆ ಪ್ರೋಟೀನನ್ನು ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತವೆ. ಪ್ರೋಟೀನನ್ನು ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋವಂಥದ್ದು ಯಾವ್ದು ಅಂದರೆ, ನಮ್ಮ ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿರೋವಂಥದ್ದು, ನಮ್ಮ ಡೈಜೆಸ್ಟಿವ್ ಜ್ಯೂಸಲ್ಲಿರುವಂತಹ ಪೆಪ್ಸಿನ್, ರೆನಿನ್ ಹಾಗೆ ಲಿಪೇಸ್, ಇವೆಲ್ಲವೂ ಸಹ ಏನು ಮಾಡ್ತವೆ, ಪ್ರೋಟೀನನ್ನು ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತವೆ. ಹಾಗೆ ನಮ್ಮ ಸ್ಟೊಮಕ್ಕಲ್ಲಿರುವಂತಹ HClನ ಕೆಲಸ ಏನು ಅಂತಂದರೆ, ಈ ಗ್ಲ್ಯಾಂಡ್ಸ್ ಏನಿದೆ ಪೆಪ್ಸಿನ್, ರೆನಿನ್ ಹಾಗೆ ಲಿಪೇಸ್, ಈ ಗ್ಲ್ಯಾಂಡ್ಸ್ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಅಸಿಟಿಕ್ ನೇಚರ್ ಇರಬೇಕು, ಅಂದರೆ ಆಮ್ಲ ಇರಬೇಕು, ಆಮ್ಲೀಯ ಮಾಧ್ಯಮ ಇರಬೇಕು. ಆಮ್ಲೀಯ ಮಾಧ್ಯಮವನ್ನು ಒದಗಿಸುವಂಥದ್ದು ಯಾವುದು ಅಂತಂದರೆ HCl. HClನಿಂದ ಅಲ್ಲಿ ಏನಾಗುತ್ತೆ ಸ್ಟೊಮಕ್ಕಲ್ಲಿ ಅಂತಂದರೆ ಅಸಿಡಿಕ್ ಮೀಡಿಯಮನ್ನು ಕ್ರಿಯೇಟ್ ಮಾಡುತ್ತೆ. ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸಿಗೆ ಬೇಕಾಗಿರುವಂತಹ ಅಸಿಡಿಕ್ ಮೀಡಿಯಮನ್ನು ಒದಗಿಸುವಂಥದ್ದು ಯಾವುದು ಅಂತಂದರೆ HCl. ಅದರ ಜೊತೆಗೆ HCl ಇನ್ನೂ ಏನು ಕೆಲಸ ಮಾಡುತ್ತೆ ಅಂತಂದರೆ, ನಾವು ಸೇವಿಸುವಂತಹ ಆಹಾರದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಅದು ಕಿಲ್ ಮಾಡುತ್ತೆ, ಬ್ಯಾಕ್ಟೀರಿಯಾವನ್ನು ಸಾಯಿಸುತ್ತೆ. ಅದರ ಜೊತೆಗೆ ಇನ್ನೂ ಯಾವ ಅಂಶ ಇರುತ್ತೆ ಇಲ್ಲಿ ಸ್ಟೊಮಕ್ಕಲ್ಲಿ ಅಂತಂದರೆ, ಮ್ಯೂಕಸ್ ಇರುತ್ತೆ. ಈ ಮ್ಯೂಕಸ್ನ ಕೆಲಸ ಏನು ಅಂತಂದರೆ, ಈ ಹೈಡ್ರೋಕ್ಲೋರಿಕ್ ಆ್ಯಸಿಡಿಂದ ನಮ್ಮ ಸ್ಟೊಮಕ್ನ ಇನ್ನರ್ ಲೈನಿಂಗ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡುತ್ತೆ. ಮ್ಯೂಕಸ್ಸು ಸ್ಟೊಮಕ್ನ ಇನ್ನರ್ ಲೈನಿಂಗನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇಷ್ಟೆಲ್ಲ ಕ್ರಿಯೆ ಜಠರದಲ್ಲಿ ನಡೆದ ನಂತರ ಆಹಾರ ಎಲ್ಲಿಗೆ ಹೋಗುತ್ತೆ ಅಂತಂದರೆ, ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಸೊ ಈ ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ಯಾವೆಲ್ಲ ಕ್ವೆಶನ್ಸ್ ರೇಸ್ ಆಗಬಹುದು ಅಂತಂದರೆ, ಸ್ಮಾಲ್ ಇಂಟೆಸ್ಟೈನ್ನ ಲೆಂತ್ ಎಷ್ಟು ಅಂತ ಕೇಳಬಹುದು. ಸೊ ಇಲ್ಲಿ ಸಣ್ಣ ಜಾಗದಲ್ಲಿ ಎಷ್ಟು ಉದ್ದದ ಸಣ್ಣ ಕರಳಿರುತ್ತೆ ಅಂತಂದರೆ 7.5 ಮೀಟರ್ಸ್ ಅಷ್ಟು ಲಾಂಗ್ ಇರುತ್ತೆ. ಸೊ ಸಣ್ಣ ಕರಳಿನ ಉದ್ದ ಎಷ್ಟು ಅಂತಂದರೆ 7.5 ಮೀಟರ್ಸ್ ಅಷ್ಟು ಲಾಂಗ್ ಇರುತ್ತೆ. ಅದೇ ಥರ ಇಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ ಅಂತಂದರೆ, ಸಣ್ಣ ಕರಳಿಗೆ ಲಿವರಿಂದ ಸೆಕ್ರೀಟ್ ಆಗುವಂಥ ಜ್ಯೂಸ್ ಸೇರಿಕೊಳ್ಳುತ್ತೆ, ಹಾಗೆ ಪ್ಯಾಂಕ್ರಿಯಾಸಿಂದ ಸೆಕ್ರೀಟ್ ಆಗುವಂತಹ ಜ್ಯೂಸು ಸಹ ಇಲ್ಲಿಗೆ ಸೇರಿಕೊಳ್ಳುತ್ತೆ. ಅಂತಂದರೆ ಇಲ್ಲಿಗೆ ಲಿವರಿಂದ ಸೆಕ್ರೀಟ್ ಆಗುವಂಥ ಜ್ಯೂಸು ಬರುತ್ತೆ, ಪ್ಯಾಂಕ್ರಿಯಾಸಿಂದ ಸೆಕ್ರೀಟ್ ಆಗುವಂಥ ಜ್ಯೂಸ್ ಬರುತ್ತೆ. ಅದರ ಜೊತೆಗೆ ಸಣ್ಣ ಕರಳಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲೂ ಸಹ ಕೆಲವೊಂದಷ್ಟು ಜ್ಯೂಸಸ್ ಅಥವಾ ಗ್ಲ್ಯಾಂಡ್ಸಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇವು 3 ಸೇರಿಕೊಂಡು ನಾವು ಸೇವಿಸುವಂತಹ ಆಹಾರವನ್ನು ವಿಭಜನೆ ಮಾಡ್ತವೆ. ಯಾವ ರೀತಿ ಅಂತ ನೋಡೋದಾದರೆ, ಇಲ್ಲಿ ಮತ್ತೊಂದು ಕ್ವೆಶನ್ ಅರೈಸ್ ಆಗುತ್ತೆ, ನಮ್ಮ ದೇಹದಲ್ಲಿರುವಂತಹ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಬಹುದು. ಸೊ ವಿಚ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ ಅಂತ ಕೇಳಬಹುದು. ವಿಚ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತಂದರೆ ಲಿವರ್ ಅಥವಾ ಯಕೃತ್ ಅನ್ನೋದು ನಮ್ಮ ದೇಹದಲ್ಲಿರುವಂತಹ ಅತ್ಯಂತ ದೊಡ್ಡ ಗ್ರಂಥಿ ಅಥವಾ ಅತ್ಯಂತ ದೊಡ್ಡ ಗ್ಲ್ಯಾಂಡ್. ಹಾಗೆ ಯಕೃತ್ತು ಯಾವುದನ್ನು ಸೆಕ್ರೀಟ್ ಮಾಡುತ್ತೆ ಅಂತಂದರೆ, ಬೈಲ್ ಜ್ಯೂಸನ್ನು ಸೆಕ್ರೀಟ್ ಮಾಡುತ್ತೆ. ಅದನ್ನು ನಾವು ಪಿತ್ತರಸ ಅಂತ ಕರಿತೀವಿ. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ ಕೇಳಬಹುದು, ಬೈಲ್ ಜ್ಯೂಸನ್ನು ಸೆಕ್ರೀಟ್ ಮಾಡುವಂಥ ಆರ್ಗನ್ ಯಾವುದು ಅಂತ ಕೇಳ್ಬೋದು. ಸೆಕ್ರೀಟ್ ಮಾಡುವಂಥದ್ದು ಯಾವುದು ಅಂತಂದರೆ ಯಕೃತ್ ಅಥವಾ ಲಿವರ್. ಹಾಗೆ ಇಲ್ಲಿ ಇನ್ನೊಂದು ಕ್ವೆಶನ್ನು ಸಹ ರೈಸ್ ಆಗುತ್ತೆ, ಬೈಲ್ ಜ್ಯೂಸು ಎಲ್ಲಿ ಸ್ಟೋರ್ ಆಗುತ್ತೆ ಅಂತ. ಸೊ ಸೆಕ್ರೀಟ್ ಮಾಡೋದು ಲಿವರ್, ಸ್ಟೋರ್ ಆಗೋದು ಎಲ್ಲಿ ಅಂತಂದರೆ ಗಾಲ್ ಬ್ಲ್ಯಾಡರಲ್ಲಿ. ಸೊ ಗಾಲ್ ಬ್ಲ್ಯಾಡರ್ ಅಥವಾ ಪಿತ್ತಕೋಶದಲ್ಲಿ ಈ ಬೈಲ್ ಜ್ಯೂಸು ಸ್ಟೋರ್ ಆಗುತ್ತೆ. ಸೊ
ಸೊ ಈ ಪಿತ್ತಕೋಶದಲ್ಲಿ ಬೈಲ್ ಜ್ಯೂಸು ಸ್ಟೋರ್ ಆಗೋವಂಥದ್ದು. ಸೊ ಇದರಲ್ಲಿ ಯಾವೆಲ್ಲ ಕ್ವೆಶನ್ಸ್ ಅರೈಸ್ ಆಗಬಹುದು ಅಂತಂದರೆ, ಸ್ಮಾಲ್ ಇಂಟೆಸ್ಟೈನ್ನ ಲೆಂತ್ ಎಷ್ಟು ಅಂತ ಕೇಳಬಹುದು. ಲೆಂತ್ ಎಷ್ಟು ಅಂತಂದರೆ 7.5 ಮೀಟರ್. ಸ್ಮಾಲ್ ಇಂಟೆಸ್ಟೈನ್ಗೆ ಯಾವೆಲ್ಲ ಜ್ಯೂಸಸ್ ಸೇರಿಕೊಳ್ಳುತ್ತೆ ಅಂತಂದರೆ, ಲಿವರಿಂದ ಸೆಕ್ರೀಟ್ ಆಗುವಂಥ ಬೈಲ್ ಜ್ಯೂಸ್ ಸೇರಿಕೊಳ್ಳುತ್ತೆ, ಹಾಗೆ ಪ್ಯಾಂಕ್ರಿಯಾಸಿಂದ ಸೆಕ್ರೀಟ್ ಆಗುವಂತಹ ಜ್ಯೂಸು ಸಹ ಇಲ್ಲಿಗೆ ಸೇರಿಕೊಳ್ಳುತ್ತೆ. ಹಾಗೆ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತಂದರೆ ಅದು ಯಕೃತ್. ವಿಚ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂತ ಕೇಳಿದ್ರೆ ಲಿವರ್. ಹಾಗೆ ಲಿವರ್ ಯಾವುದನ್ನು ಸೆಕ್ರೀಟ್ ಮಾಡುತ್ತೆ ಅಥವಾ ಬೈಲ್ ಜ್ಯೂಸನ್ನು ಸೆಕ್ರೀಟ್ ಮಾಡುವಂಥ ಅಂಗ ಯಾವುದು ಅಂತ ಕೇಳಿದ್ರೆ ಅದು ಯಕೃತ್ ಅಥವಾ ಲಿವರಲ್ಲಿ ಬೈಲ್ ಜ್ಯೂಸು ಸೆಕ್ರೀಟ್ ಆಗುತ್ತೆ. ಬೈಲ್ ಜ್ಯೂಸ್ ಅಂತಂದರೆ ನಾವು ಪಿತ್ತರಸ ಅಂತ ಕರಿತೀವಿ. ಆದರೆ ಪಿತ್ತರಸ ಸ್ಟೋರ್ ಆಗೋದು ಎಲ್ಲಿ ಅಂತ ಕೇಳಿದಾಗ ಕನ್ಫ್ಯೂಷನ್ ಆಗುತ್ತೆ. ಸ್ಟೋರ್ ಆಗೋದು ಎಲ್ಲಿ ಅಂತಂದರೆ ಪಿತ್ತಕೋಶದಲ್ಲಿ ಅಥವಾ ಗಾಲ್ ಬ್ಲಾಡರಲ್ಲಿ ಬೈಲ್ ಜ್ಯೂಸು ಸ್ಟೋರ್ ಆಗುತ್ತೆ. ಸೊ ಇವಿಷ್ಟು ಕ್ವೆಶನ್ಸು ಇಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಸಣ್ಣ ಕರಳಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿಗೆ ಬೈಲ್ ಜ್ಯೂಸ್ ರೀಚ್ ಆಗುತ್ತಲ್ಲ, ಸೊ ಆ ಬೈಲ್ ಜ್ಯೂಸ್ ಏನು ಮಾಡುತ್ತೆ ಅಂತಂದರೆ ನಾವು ಸೇವಿಸುವಂತಹ ಆಹಾರದಲ್ಲಿರುವಂಥ ಫ್ಯಾಟನ್ನು ಸಿಂಪಲ್ ಫ್ಯಾಟ್ಗಳಾಗಿ ಕನ್ವರ್ಟ್ ಮಾಡುತ್ತೆ, ಫ್ಯಾಟ್ ಗ್ಲಾಬ್ಯೂಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂತಂದರೆ ಫ್ಯಾಟನ ಜೀರ್ಣಕ್ರಿಯೆಯಲ್ಲಿ ಬೈಲ್ ಜ್ಯೂಸು ಹೆಲ್ಪ್ ಮಾಡುತ್ತೆ. ಅದನ್ನೇ ನಾವು ಎಮಲ್ಸಿಫಿಕೇಷನ್ ಅಂತ ಕರಿತೀವಿ. ಎಮಲ್ಸಿಫಿಕೇಷನ್ಗೆ ಸಪೋರ್ಟ್ ಮಾಡುವಂಥದ್ದು ಯಾವುದು ಅಂತಂದರೆ ಬೈಲ್ ಜ್ಯೂಸ್. ಹಾಗೆ ಇಲ್ಲಿ ಪ್ಯಾಂಕ್ರಿಯಾಸಿಂದ ಬರುವಂಥ ಜ್ಯೂಸ್ ಏನು ಮಾಡುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟನ್ನು ಹಾಗೆ ಫ್ಯಾಟನ್ನು ಹಾಗೆ ಪ್ರೋಟೀನನ್ನು ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಆಲ್ರೆಡಿ ಕಾರ್ಬೋಹೈಡ್ರೇಟು ಶುಗರ್ ಆಗಿ ಎಲ್ಲಿ ಕನ್ವರ್ಟ್ ಆಗಿರುತ್ತೆ ಅಂತಂದರೆ ಮೌತಲ್ಲಿ ಕನ್ವರ್ಟ್ ಆಗುತ್ತೆ. ನಮ್ಮ ಬಾಯಿಯಲ್ಲಿ ಕಾರ್ಬೋಹೈಡ್ರೇಟ್ಸು ಶುಗರ್ ಆಗಿ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದರ ಜೊತೆಗೆ ಸ್ಟೊಮಕ್ಕಲ್ಲಿ ಪ್ರೋಟೀನ್ಸ್ ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ಈಗ ಲಿವರಿಂದ ಬರುವಂಥ ಬೈಲ್ ಜ್ಯೂಸ್ ಏನು ಮಾಡಿರುತ್ತೆ, ಫ್ಯಾಟನ್ನು ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಹಾಗೆ ಫ್ಯಾಟ್ ಈ ಮೂರು ಸಹ ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ಈ ಮೂರನ್ನು ಸಹ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಏನು ಮಾಡುತ್ತೆ ಅಂತಂದರೆ ಇನ್ನೂ ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಪ್ಯಾಂಕ್ರಿಯಾಟಿಕ್ ಜ್ಯೂಸು ಇನ್ನೂ ಸಿಂಪಲ್ ಫಾರ್ಮ್ಗೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅನ್ನು, ಪ್ರೋಟೀನ್ಸನ್ನು ಹಾಗೆ ಫ್ಯಾಟ್ಸನ್ನು ಇನ್ನೂ ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸು ಈ ಮೂರು ಆಹಾರದ ಪೋಷಕಾಂಶಗಳ ಮೇಲೆ ಜೀರ್ಣಕ್ರಿಯೆಯನ್ನು ನಡೆಸುತ್ತೆ ಅಂತ. ಸೊ ಅದರ ಜೊತೆಗೆ ಇದಾದ ನಂತರ ಏನಾಗುತ್ತೆ ಅಂದರೆ ಇಂಟೆಸ್ಟೈನಲ್ ಜ್ಯೂಸ್ ಇರುತ್ತೆ. ಅಂದರೆ ಇಂಟೆಸ್ಟೈನಲ್ಲೇ ಸೆಕ್ರೀಟ್ ಆಗುವಂತಹ ಇಂಟೆಸ್ಟೈನಲ್ ಜ್ಯೂಸ್ ಏನು ಮಾಡುತ್ತೆ, ಇಟ್ ಕಂಪ್ಲೀಟ್ಸ್ ದ ಡೈಜೆಷನ್ ಆಫ್ ಆಲ್ ಕಾಂಪೋನೆಂಟ್ಸ್. ಅಂದರೆ ಈ ಎಲ್ಲ ಕಾಂಪೋನೆಂಟ್ಸ್ನ ಕಂಪ್ಲೀಟ್ ಡೈಜೆಷನ್ ಆಗೋದು ಎಲ್ಲಿ ಅಂತಂದರೆ ಇಂಟೆಸ್ಟೈನಲ್ಲೇ. ಓಕೆ, ಕಂಪ್ಲೀಟಾಗಿ ಡೈಜೆಷನ್ ಆಗಿ ಅವು ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಅಂತಂದರೆ ಕಾರ್ಬೋಹೈಡ್ರೇಟ್ಸು ಸಿಂಪಲ್ ಶುಗರ್ಸ್ ಆಗಿ ಅಂದರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಕಾರ್ಬೋಹೈಡ್ರೇಟ್ಸು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಫ್ಯಾಟ್ಸ್ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಪ್ರೋಟೀನು ಅಮೈನೋ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ, ನಾವು ಸೇವಿಸುವಂತಹ ಆಹಾರ ಕಂಪ್ಲೀಟ್ ಡೈಜೆಷನ್ ಎಲ್ಲಾಗುತ್ತೆ ಅಂತ. ಸೊ ಕಂಪ್ಲೀಟ್ ಡೈಜೆಷನ್ ಆಗೋದು ಎಲ್ಲಿ ಅಂತಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ. ಹಾಗೆ ಇನ್ನೊಂದು ಕ್ವೆಶನ್ ಕೇಳಬಹುದು, ಕಾರ್ಬೋಹೈಡ್ರೇಟ್ನ ಡೈಜೆಷನ್ ಇನಿಷಿಯೇಟ್ ಆಗೋದು ಎಲ್ಲಿ ಅಂತ. ಕಾರ್ಬೋಹೈಡ್ರೇಟ್ನ ಡೈಜೆಷನ್ ಇನಿಷಿಯೇಟ್ ಆಗೋದು ನಮ್ಮ ಬಾಯಿಯಲ್ಲಿರುವಂತಹ ಸಲೈವರಿ ಜ್ಯೂಸಿಂದ. ಹಾಗೆ ಪ್ರೋಟೀನ್ಸ್ ಡೈಜೆಷನ್ ಆಗೋದು ಎಲ್ಲಿ, ಸ್ಟಾರ್ಟ್ ಆಗೋದು ಎಲ್ಲಿ, ಪ್ರೋಟೀನ್ನ ಡೈಜೆಷನ್ ಸ್ಟಾರ್ಟ್ ಆಗೋದು ಎಲ್ಲಿ ಅಂದರೆ ನಮ್ಮ ಸ್ಟೊಮಕ್ಕಲ್ಲಿರುವಂತಹ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸಿಂದ. ಹಾಗೆ ಫ್ಯಾಟ್ಸ್ ಇನಿಷಿಯೇಟ್ ಆಗೋದು ಎಲ್ಲಿ, ಫ್ಯಾಟ್ಸ್ ಡೈಜೆಷನ್ ಅಥವಾ ಫ್ಯಾಟ್ಸ್ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗೋದು ಎಲ್ಲಿ ಅಂತಂದರೆ ನಮ್ಮ ಲಿವರ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಪೋರ್ಟ್ ಮಾಡೋವಂಥದ್ದು ಯಾವುದು ಅಂತಂದರೆ ಬೈಲ್ ಜ್ಯೂಸ್. ಸೊ ಹಾಗೆ ಮೂರು ಅಂಶಗಳು ಕಂಪ್ಲೀಟಾಗಿ ಡೈಜೆಷನ್ ಆಗೋದು ಎಲ್ಲಿ ಅಂತಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ. ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಸ್ಟೆಪ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಯಾವುದು ಅಂತಂದರೆ ಡೈಜೆಷನ್. ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಇಂಜೆಷನ್ ಅಂತಂದರೆ ಆಹಾರ ಸೇವನೆ. ನಾವು ಆಹಾರ ತಗೊಳ್ಳೋದನ್ನು ನಾವು ಇಂಜೆಷನ್ ಅಂತ ಕರಿತೀವಿ. ಅದಾದ ನಂತರ ಸೆಕೆಂಡ್ ಸ್ಟೆಪ್ ಯಾವುದು ಅಂತಂದರೆ ಡೈಜೆಷನ್. ಸೊ ಡೈಜೆಷನ್ ಕಂಪ್ಲೀಟ್ ಆಗೋದು ಎಲ್ಲಿ ಅಂತಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ. ಇದಾದ ನಂತರ ಬರುವಂಥ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಅಬ್ಸಾರ್ಪ್ಷನ್. ಸೊ ಥರ್ಡ್ ಸ್ಟೆಪ್ ಯಾವುದು ಅಂತಂದರೆ ಅಬ್ಸಾರ್ಪ್ಷನ್. ಸೊ ಅಬ್ಸಾರ್ಪ್ಷನ್ ನಡೆಯೋದು ಎಲ್ಲಿ ಅಂತಂದರೆ ಅದು ಸಹ ಸ್ಮಾಲ್ ಇಂಟೆಸ್ಟೈನಲ್ಲೇ. ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುವಂಥ ಸ್ಟ್ರಕ್ಚರ್ಸ್ ಯಾವುದು ಅಂತಂದರೆ ವಿಲ್ಲೈಗಳು. ಸೊ ಈ ಸ್ಮಾಲ್ ಇಂಟೆಸ್ಟೈನ್ನ ಇನ್ನರ್ ಲೈನಿಂಗಲ್ಲಿ ಈ ಥರ ಬೆರಳಿನ ಆಕಾರದಲ್ಲಿ ಇರ್ತದೆ. ಸೊ ಈ ಬೆರಳಿನ ಆಕಾರದಲ್ಲಿರುವಂಥ ಸ್ಟ್ರಕ್ಚರ್ಸು ಅಬ್ಸಾರ್ಪ್ಷನನ್ನು ಮಾಡ್ಕೊಳ್ತವೆ. ಅಬ್ಸಾರ್ಪ್ಷನ್ ಅಂತಂದರೆ ನಾವು ಫುಡ್ಡಲ್ಲಿ ಡೈಜೆಷನ್ ಆಗಿದ್ದಂತಹ ಫುಡ್ ಇದರಲ್ಲಿ ಪಾಸ್ ಆಗಬೇಕಾದ್ರೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಪಾಸ್ ಆಗಬೇಕಾದ್ರೆ ಆಗೇನಾಗುತ್ತೆ ಅಂತಂದರೆ
ಬ್ಲಡ್ ವೆಸಲ್ಸ್ಗೆ ಇದು ಅಬ್ಸಾರ್ಪ್ಷನ್ ನಡೆಯುತ್ತೆ. ಸೊ ಅಬ್ಸಾರ್ಪ್ಷನ್ ನಡೆಯಬೇಕಾದ್ರೆ ಈ ವಿಲ್ಲೈಗಳು ಏನು ಮಾಡ್ತವೆ, ಇವುಗಳ ಫಂಕ್ಷನ್ ಏನು ಅಂತಂದರೆ ಇಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್. ಸೊ ಎಲ್ಲಿ ಫಿಂಗರ್ ಸ್ಟ್ರಕ್ಚರ್ಸ್ ಇರುತ್ತೆ ಇದೇನು ಮಾಡುತ್ತೆ ಅಂತಂದರೆ ಸರ್ಫೇಸನ್ನು ಅಬ್ಸಾರ್ಪ್ಷನ್ ಮಾಡುವಂಥ ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡೋದು ಇದರ ಫಂಕ್ಷನ್ ಆಗುತ್ತೆ. ಇದ್ರ ಮೇಲೇನೂ ಸಹ ಕ್ವೆಶನ್ ಕೇಳ್ತಾರೆ, ಈ ವಿಲ್ಲೈಗಳ ಕೆಲಸ ಏನು ಅಂತ. ವಿಲ್ಲೈಗಳ ಕೆಲಸ ಏನು ಅಂತಂದರೆ ಇಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್. ಸೊ ವಿಲ್ಲೈಗಳಿರೋದ್ರ ಮೂಲಕ ಏನಾಗುತ್ತೆ, ಜಾಸ್ತಿ ಅಬ್ಸಾರ್ಪ್ಷನ್ ಮಾಡೋದಕ್ಕೆ ಸ್ಪೇಸ್ ಸಿಕ್ಕಂಗೆ ಆಗುತ್ತೆ. ಸೊ ಇದು ವಿಲ್ಲೈಗಳ ಫಂಕ್ಷನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಡೈಜೆಷನ್ ಕಂಪ್ಲೀಟ್ ಆದಮೇಲೆ ಬ್ಲಡ್ಗೆ ಇಲ್ಲಿ ಬ್ಲಡ್ ವೆಸಲ್ಸ್ಗೆ ಇಲ್ಲಿ ಅಬ್ಸಾರ್ಪ್ಷನ್ ನಡೆಯುತ್ತೆ. ಇದಾದ ನಂತರ ಬರೋವಂಥದ್ದು ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಅಸಿಮಿಲೇಷನ್. ಸೊ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಅಸಿಮಿಲೇಷನ್. ಅಸಿಮಿಲೇಷನ್ ಅಂತಂದರೆ ಸ್ವಾಂಗೀಕರಣ. ಸ್ವಾಂಗೀಕರಣ ಅಂತಂದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಪ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಅಂತಂದರೆ ಬ್ಲಡ್ಗೆ ಅದು ಅಬ್ಸಾರ್ಪ್ಷನ್ ಆಗಿರುತ್ತೆ. ಆ ಬ್ಲಡ್ ವೆಸಲ್ಸ್ನ ಮೂಲಕ ಇಲ್ಲಿ ಅಬ್ಸಾರ್ಪ್ಷನ್ ಆದಂತಹ ಫುಡ್ ಬೇರೆ ಬೇರೆ ಆರ್ಗನ್ಸ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತಲ್ವ. ಸೊ ಹೀಗೆ ಟ್ರಾನ್ಸ್ಪೋರ್ಟ್ ಆಗೋದನ್ನೇ ನಾವು ಸ್ವಾಂಗೀಕರಣ ಅಥವಾ ಅಸಿಮಿಲೇಷನ್ ಅಂತ ಕರಿತೀವಿ. ಸೊ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಟ್ರಾನ್ಸ್ಪೋರ್ಟ್ ಆಗಿ ಅಲ್ಲಿ ಇದರ ಯುಟಿಲೈಸೇಷನ್ ಆಗುತ್ತಲ್ಲ, ಸೊ ಅದನ್ನೇ ನಾವು ಅಸಿಮಿಲೇಷನ್ ಅಂತ ಕರಿತೀವಿ. ಸೊ ಅಸಿಮಿಲೇಷನ್ ಆದ ನಂತರ ಬರುವಂಥದ್ದು ಯಾವುದು ಅಂತಂದರೆ ಎಜಿಷನ್ ಅಥವಾ ವಿಸರ್ಜನೆ ಅಂತ ಕರಿತೀವಿ. ಸೊ ವಿಸರ್ಜನೆ ಆಗಬೇಕಾದ್ರೆ ಇಲ್ಲಿ ಸಣ್ಣ ಕರಳಲ್ಲಿ ಅಬ್ಸಾರ್ಪ್ಷನ್ ನಡೆಯುತ್ತೆ. ಅಬ್ಸಾರ್ಪ್ಷನ್ ಆದ ನಂತರ ಬ್ಲಡ್ ವೆಸಲ್ಸ್ ಮೂಲಕ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಅಂಗಗಳಿಗೆ ತಲುಪುತ್ತೆ. ಅಂದರೆ ಅಸಿಮಿಲೇಷನ್ ಸಣ್ಣ ಕರಳಿನ ಮೂಲಕ ಅಸಿಮಿಲೇಷನ್ ಆದ ನಂತರ ಉಳಿದಿರುವಂತಹ ಜೀರ್ಣವಾಗದೇ ಇರುವಂತಹ ಆಹಾರ ಪದಾರ್ಥ ದೊಡ್ಡ ಕರಳಿನ ಮೂಲಕ ಸಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ ಕೇಳಬಹುದು, ದೊಡ್ಡ ಕರಳಿನ ಲೆಂತ್ ಎಷ್ಟಿದೆ ಅಂತ. ಸೊ ದೊಡ್ಡ ಕರಳಿನ ಲೆಂತ್ ಎಷ್ಟಿರುತ್ತೆ ಅಂತಂದರೆ 1.5 ಮೀಟರ್ಸ್ ಅಷ್ಟು ಇರುತ್ತೆ. ಹಾಗೆ ಸ್ಮಾಲ್ ಇಂಟೆಸ್ಟೈನ್ ಹಾಗೆ ಲಾರ್ಜ್ ಇಂಟೆಸ್ಟೈನ್ನ ಲೆಂತ್ನ ರೇಷಿಯೋ ಕೇಳಬಹುದು. ಸೊ ರೇಷಿಯೋ ಕೇಳಿದಾಗ ಸ್ಮಾಲ್ ಇಂಟೆಸ್ಟೈನ್ ಲೆಂತ್ 7.5 ಮೀಟರ್, ಹಾಗೆ ಲಾರ್ಜ್ ಇಂಟೆಸ್ಟೈನ್ನ ಲೆಂತ್ ಎಷ್ಟು ಅಂದರೆ 1.5 ಮೀಟರ್. ಸೊ ರೇಷಿಯೋ ಕೇಳಿದಾಗ ಇವೆರಡನ್ನ ನಾವು ಡಿವೈಡ್ ಮಾಡಬೇಕಾಗುತ್ತೆ. 7.5 by 1.5. ಇಲ್ಲಿ ಪಾಯಿಂಟ್ ಸೇಮ್ ಡಿಜಿಟ್ಗಿರೋದ್ರಿಂದ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ 75 by 15. 15 1s are 15. 15 5s are 75. ಸೊ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಫಸ್ಟ್ ಕೇಳಿರೋದ್ರಿಂದ 5:1. ಸೊ ಸ್ಮಾಲ್ ಇಂಟೆಸ್ಟೈನ್ ಹಾಗೆ ಲಾರ್ಜ್ ಇಂಟೆಸ್ಟೈನ್ನ ರೇಷಿಯೋ ಎಷ್ಟು ಅಂತ ಕೇಳಿದ್ರೆ ಅದು 5:1 ಆಗಿರುತ್ತೆ. ಅಥವಾ ಇದನ್ನು ರಿವರ್ಸ್ ಕೇಳಿದಾಗ ಲಾರ್ಜ್ ಇಂಟೆಸ್ಟೈನ್ ಫಸ್ಟ್ ಕೇಳಿ ಸ್ಮಾಲ್ ಇಂಟೆಸ್ಟೈನ್ ಅಂತ ನೆಕ್ಸ್ಟ್ ಕೇಳಿದಾಗ 1:5 ಆಗುತ್ತೆ. ಓಕೆ, ಸೊ ಇದು ಸ್ಮಾಲ್ ಇಂಟೆಸ್ಟೈನ್ ಹಾಗೆ ಲಾರ್ಜ್ ಇಂಟೆಸ್ಟೈನ್ಗೆ ಲೆಂತ್ಗೆ ಇರುವಂತಹ ರೇಷಿಯೋ. ಸೊ ಈಗ ಏನಾಗುತ್ತೆ ಅಂತಂದರೆ ಆಹಾರ ಜೀರ್ಣವಾಗದೇ ಇರುವಂಥ ಅನ್ಡೈಜೆಸ್ಟೆಡ್ ಫುಡ್ಡು ಲಾರ್ಜ್ ಇಂಟೆಸ್ಟೈನಲ್ಲಿ ಪಾಸ್ ಆಗಬೇಕಾದ್ರೆ ಅದರಲ್ಲಿರುವಂತಹ ವಾಟರ್ ಹಾಗೆ ಸಾಲ್ಟ್ಸನ್ನು ಏನು ಮಾಡುತ್ತೆ, ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಾದ ನಂತರ ಉಳಿದಿರೋವಂಥದ್ದು ಎಜಿಷನ್ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಡೈಜೆಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. ಸೊ ಇದಿಷ್ಟು ಭಾಗಗಳು ನಮ್ಮ ಡೈಜೆಷನಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಪ್ರತಿಯೊಂದು ಸ್ಟೆಪ್ಸನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಸೊ ಡಿಯರ್ ಫ್ರೆಂಡ್ಸ್, ಇಷ್ಟೊತ್ತು ನಾವು ನಮ್ಮ ದೇಹದಲ್ಲಿ ಆಹಾರ ಯಾವ ರೀತಿಯಾಗಿ ಡೈಜೆಷನ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಒಂದೊಂದು ಅಂಗದಲ್ಲಿ ಯಾವ ರೀತಿ ಡೈಜೆಷನ್ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಪ್ರತಿಯೊಂದು ಪಾಯಿಂಟ್ಸನ್ನು ಸಹ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗತ್ತೆ. ನಾನು ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕಾಗತ್ತೋ ಅದಷ್ಟು ಪಾಯಿಂಟ್ಸನ್ನು ನಾನಿಲ್ಲಿ ಕವರ್ ಮಾಡಿದ್ದೀನಿ. ಐ ಹೋಪ್ ಡೈಜೆಷನ್ ಪ್ರೋಸೆಸ್ಸು ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ನಾವು ಇತರೆ ಅನಿಮಲ್ಸಲ್ಲಿ ಬೇರೆ ಬೇರೆ ಪ್ರಾಣಿಗಳಲ್ಲಿ ಯಾವ ರೀತಿಯ ಡೈಜೆಷನ್ ನಡೆಯುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಈಗ ಗ್ರಾಸ್ ಈಟಿಂಗ್ ಅನಿಮಲ್ಸಲ್ಲಿ ಯಾವ ಥರ ಡೈಜೆಷನ್ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಸೊ ಗ್ರಾಸ್ ಈಟಿಂಗ್ ಅನಿಮಲ್ಸ್ ಏನು ಮಾಡ್ತವೆ ಅಂತಂದರೆ, ನಾವೆಲ್ಲ ಅಬ್ಸರ್ವ್ ಮಾಡಿರೋ ಹಾಗೆ ಹಸುವನ್ನು ಎಕ್ಸಾಂಪಲ್ ತೊಗೊಂಡಾಗ ಹಸು ಏನು ಮಾಡುತ್ತೆ ಅಂತಂದರೆ, ಹುಲ್ಲು ಸಿಕ್ಕಾಗ ಅದನ್ನು ಮೇಲ್ಮೇಲೆ ಸ್ವಲ್ಪ ಸ್ವಲ್ಪ ಅಗದು ಹಾಗೆ ನುಂಗು ಬಿಡುತ್ತೆ. ಕಂಪ್ಲೀಟ್ ಡೈಜೆಷನ್ ಆಗೋದಿಲ್ಲ, ಅದು ಸ್ವಲ್ಪ ಮಟ್ಟಿಗೆ ಅಗದ್ಬಿಟ್ಟು ಅದೇನು ಮಾಡುತ್ತೆ, ನುಂಗುತ್ತೆ. ಅದು ನುಂಗಿದಾಗ ಅದೇನು ಮಾಡುತ್ತೆ ಅಂತಂದರೆ ಆ ಸ್ಟಮಕ್ಕಲ್ಲಿರುವಂಥ ರುಮೆನ್ ಅನ್ನೋ ಭಾಗದಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಸೊ ಈ ರುಮೆನ್ ಅನ್ನೋ ಭಾಗದಲ್ಲಿ ಸ್ಟೋರ್ ಆದಾಗ ಅದು ಪಾರ್ಷಿಯಲ್ ಡೈಜೆಷನ್ ಆಗಿರುತ್ತೆ, ಅಂದರೆ ಸ್ವಲ್ಪ ಸ್ವಲ್ಪ ಡೈಜೆಷನ್ ಆಗಿರುತ್ತೆ. ಹಾಗೆ ಸ್ವಲ್ಪ ಡೈಜೆಷನ್ ಆಗಿರೋದನ್ನೇ ನಾವೇನಂತ ಕರಿತೀವಿ ಅಂದರೆ ಕಡ್ ಅಂತ ಕರಿತೀವಿ. ಸೊ ಈ ಕಡ್ಡನ್ನು ಏನು ಮಾಡುತ್ತೆ ಅಂತಂದರೆ, ಆ ಹಸು ರಿವರ್ಸ್ ಮೌತ್ಗೆ ತಗೊಂಡು ಆಗಾಗ ಅದನ್ನು ಚೀವ್ ಮಾಡ್ತಾ ಇರುತ್ತೆ. ಸೊ ಇದನ್ನೇ ನಾವು ರುಮಿನೇಷನ್ ಅಂತ ಕರಿತೀವಿ. ಸೊ ರುಮಿನೇಷನ್ ಅಂತಂದರೆ
ಸೊ ರುಮಿನೇಷನ್ ಅಂತಂದರೆ ಒಂದು ಸಲ ಅದು ಸ್ವ್ಯಾಲೋ ಮಾಡಿರೋಂತಹ ಹುಲ್ಲು ಅದು ರುಮೆನ್ ಅನ್ನೋ ಭಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಆ ರುಮೆನ್ನಲ್ಲಿ ಸ್ಟೋರ್ ಆಗಿರೋಂತಹ ಪಾರ್ಷಿಯಲಿ ಡೈಜೆಸ್ಟೆಡ್ ಗ್ರಾಸನ್ನು ಅದು ಮತ್ತೆ ಮೌತ್ಗೆ ತಗೊಂಡು ಅದನ್ನು ಚ್ಯೂ ಮಾಡ್ತಾ ಇರುತ್ತೆ. ಹಾಗೆ ಚ್ಯೂ ಮಾಡೋದನ್ನೇ ನಾವು ರುಮಿನೇಷನ್ ಅಂತ ಕರಿತೀವಿ. ಈ ಥರ ಚ್ಯೂ ಮಾಡೋಂಥ ಅನಿಮಲ್ಸನ್ನೇ ನಾವು ರುಮಿನೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಗ್ರಾಸನ್ನು ತಗೊಂಡಾಗ ನಾವು ಅಂದರೆ ಹ್ಯೂಮನ್ ಬೀಯಿಂಗ್ಸು ಗ್ರಾಸನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ? ಇದಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿ ಗ್ರಾಸ್ ಈಟಿಂಗ್ ಅನಿಮಲ್ಸಲ್ಲಿ ಇಲ್ಲಿ ರುಮೆನ್ನಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಗ್ರಾಸಲ್ಲಿರುವಂತಹ ಕಾರ್ಬೋಹೈಡ್ರೇಟು ಯಾವುದದು, ಗ್ರಾಸಲ್ಲಿರುವಂಥ ಇಂಪಾರ್ಟೆಂಟ್ ಕಾರ್ಬೋಹೈಡ್ರೇಟ್ ಯಾವುದು ಅಂತಂದರೆ ಸೆಲ್ಯುಲೋಸ್. ಸೊ ಈ ಸೆಲ್ಯುಲೋಸನ್ನು ಡೈಜೆಷನ್ ಮಾಡೋದಕ್ಕೆ ಈ ರುಮೆನ್ನಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾದಿಂದ ಗ್ರಾಸಲ್ಲಿರುವಂಥ ಸೆಲ್ಯುಲೋಸು ಡೈಜೆಷನ್ ಆಗುತ್ತೆ. ಆದರೆ ಹ್ಯೂಮನ್ ಬೀಯಿಂಗ್ಸು ಗ್ರಾಸನ್ನು ಅಂದರೆ ಗ್ರಾಸಲ್ಲಿರುವಂತಹ ಸೆಲ್ಯುಲೋಸನ್ನು ಡೈಜೆಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಬ್ಯಾಕ್ಟೀರಿಯಾ ನಮ್ಮಲ್ಲಿ ಇರೋದಿಲ್ಲ. ಸೊ ಇದು ಕೂಡ ಕ್ವೆಶನ್ ಕೇಳಬಹುದು, ಯಾವ ರೀತಿಯ ಕಾರ್ಬೋಹೈಡ್ರೇಟನ್ನು ಹ್ಯೂಮನ್ ಬೀಯಿಂಗ್ಸು ಜೀರ್ಣ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ. ಅದು ಯಾವುದು ಅಂತಂದರೆ ಸೆಲ್ಯುಲೋಸನ್ನು ನಾವು ಜೀರ್ಣಿಸ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಅಂತಂದರೆ ಸೆಲ್ಯುಲೋಸನ್ನು ಜೀರ್ಣಕ್ರಿಯೆ ಮಾಡುವಂತಹ ಬ್ಯಾಕ್ಟೀರಿಯಾಸು ನಮ್ಮಲ್ಲಿ ಇರೋದಿಲ್ಲ. ಈ ಥರ ಇಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಇಲ್ಲಿ ಗ್ರಾಸ್ ಈಟಿಂಗ್ ಅನಿಮಲಲ್ಲಿ ಯಾವ್ಯಾವ ಭಾಗಗಳಿದ್ದಾವೆ ಅಂತ ನೋಡೋದಾದರೆ ಇಲ್ಲಿ ಈಸೋಫ್ಯಾಗಸ್ ಇದೆ, ರುಮೆನ್ ಇದೆ, ಹಾಗೆ ಸ್ಮಾಲ್ ಇಂಟೆಸ್ಟೈನ್ ಇದೆ, ಹಾಗೆ ಲಾರ್ಜ್ ಇಂಟೆಸ್ಟೈನ್ ಇದೆ, ಹಾಗೆ ಸ್ಟೊಮಕ್. ಸೊ ಇವಿಷ್ಟು ಸೇರಿಸಿ ಸ್ಟೊಮಕ್ ಅಂತ ಕರಿತೀವಿ. ಇದಿಷ್ಟು ಭಾಗಗಳು ಡೈಜೆಷನಲ್ಲಿ ಇನ್ವಾಲ್ವ್ ಆಗುವಂತಹ ಭಾಗಗಳಾಗಿದ್ದಾವೆ. ಹಾಗೆ ರುಮಿನೆಂಟ್ಸ್ ಅಲ್ಲದೆ ಇರೋವಂಥದ್ದು ಅಂತಂದರೆ ಎಕ್ಸಾಂಪಲ್ ಹಾರ್ಸ್ ಆಗಿರಬಹುದು, ಹಾಗೆ ರ್ಯಾಬಿಟ್ ಆಗಿರಬಹುದು. ಇವು ಸಹ ಗ್ರಾಸ್ ಈಟಿಂಗ್ ಅನಿಮಲ್ಸು. ಇವುಗಳಲ್ಲಿ ರುಮೆನ್ ಇರೋದಿಲ್ಲ. ರುಮೆನ್ ಇಲ್ಲದೆ ಇದ್ದರೂ ಸಹ ಇವು ಗ್ರಾಸನ್ನು ಜೀರ್ಣಿಸ್ಕೊಳ್ತವೆ. ಅದು ಹೇಗೆ ಅಂತಂದರೆ ಅದರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತಂದರೆ ಈಸೋಫ್ಯಾಗಸ್ಸು ಹಾಗೆ ಸ್ಮಾಲ್ ಇಂಟೆಸ್ಟೈನ್ನ ನಡುವೆ ಇನ್ನೊಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದು ಯಾವುದು ಅಂತಂದರೆ ಸೀಕಮ್ ಅಂತ. ಸೊ ಸೀಕಮ್ ಅನ್ನೋ ಸ್ಟ್ರಕ್ಚರಿಂದ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಅಲ್ಲಿ ರುಮೆನ್ ಇಲ್ಲದೆ ಇದ್ದರೂ ಇವೆರಡರ ನಡುವೆ ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದನ್ನು ನಾವು ಸೀಕಮ್ ಅಂತ ಕರಿತೀವಿ. ಈ ಸೀಕಮಲ್ಲಿರುವಂತಹ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ಅವುಗಳು ಸೇವಿಸುವಂತಹ ಗ್ರಾಸನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಥರ ಗ್ರಾಸ್ ಈಟಿಂಗ್ ಅನಿಮಲ್ಸಲ್ಲಿ ಡೈಜೆಷನ್ ನಡೆಯುತ್ತೆ. ಸೊ ಹಾಗೆ ಏಕಕೋಶೀಯ ಜೀವಿ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಆಗಿರುವಂಥ ಅಮೀಬಾದಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ ಅಂತ ನೋಡೋದಾದರೆ, ಅಮೀಬಾ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ಏಕಕೋಶೀಯ ಜೀವಿ, ಅಂದರೆ ಒಂದೇ ಒಂದು ಜೀವಕೋಶವನ್ನು ಒಳಗೊಂಡಿರುತ್ತೆ. ಸೊ ಜೀವಕೋಶವನ್ನು ನೋಡಿದಾಗ ಯಾವ್ಯಾವ ಭಾಗಗಳಿರ್ತವೆ, ನ್ಯೂಕ್ಲಿಯಸ್ ಇರುತ್ತೆ, ಹಾಗೆ ಸೂಡೋಪೋಡಿಯಂ ಇರುತ್ತೆ, ಹಾಗೆ ಫುಡ್ ವ್ಯಾಕ್ಯೂಲ್ ಇರುತ್ತೆ. ಈ ಒಂದೇ ಒಂದು ಜೀವಕೋಶ ಹೊಂದಿರುವಂಥ ಜೀವಿಯಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತೆ ಅನ್ನೋದಾದರೆ, ಈ ಸೂಡೋಪೋಡಿಯಾ ಇದೆಯಲ್ವ, ಇದು ಅಮೀಬಾ ಚಲನೆಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಆಹಾರ ಸೇವನೆಗೂ ಸಹ ಹೆಲ್ಪ್ ಮಾಡುತ್ತೆ. ಈ ಸೂಡೋಪೋಡಿಯಾ ಏನು ಮಾಡುತ್ತೆ ಅಂತಂದರೆ ಆಹಾರ ಎಲ್ಲಿ ಸಿಗುತ್ತೋ ಅಲ್ಲಿ ಈ ಥರ ಫಿಂಗರ್ ಲೈಕ್ ಪ್ರೊಜೆಕ್ಷನನ್ನು ಉಂಟು ಮಾಡುತ್ತೆ. ತದನಂತರ ಅದು ಹಿಂಗೆ ಕ್ಲೋಸ್ ಆಗಿಬಿಡುತ್ತೆ, ಅಂದರೆ ಆಹಾರ ಒಳಗಡೆ ಸೇರಿಕೊಳ್ಳುತ್ತೆ. ಇದಾದ ನಂತರ ಅದು ಫುಡ್ ವ್ಯಾಕ್ಯೂಲ್ಗೆ ಹೋಗುತ್ತೆ. ಫುಡ್ ವ್ಯಾಕ್ಯೂಲಲ್ಲಿರುವಂತಹ ಕೆಮಿಕಲ್ಸಿಂದ ಅದು ಸೇವಿಸುವಂತಹ ಆಹಾರ ಜೀರ್ಣವಾಗುತ್ತೆ. ಅದೇ ಥರ ಜೀರ್ಣವಾಗದೆ ಉಳಿದಂತಹ ಆಹಾರ ಹೇಗೆ ಹೊರಗಡೆ ಬರುತ್ತೆ ಅಂತಂದರೆ ಅದು ಸಹ ಒಂದು ವ್ಯಾಕ್ಯೂಲ್ ಮೂಲಕ ಹೊರಗಡೆ ಬರುತ್ತೆ. ಅದನ್ನು ನಾವು ಇದೇ ಥರನೇ ಹೇಗೆ ಅದು ಆಹಾರವನ್ನು ಸೇವಿಸುತ್ತೋ ಅದೇ ಥರನೇ ವೇಸ್ಟ್ ಆಗಿ ಉಳಿದಿರುವಂತಹ ಆಹಾರ ದೇಹದಿಂದ ಹೊರಗಡೆಗೆ ಹಾಕುತ್ತೆ. ಈ ರೀತಿಯಾಗಿ ಅಮೀಬಾದಲ್ಲಿ ಸೂಡೋಪೋಡಿಯಂ ಏನಿದೆ ಇದರ ಮೂಲಕ ಆಹಾರ ಜೀರ್ಣಕ್ರಿಯೆ ಆಗುತ್ತೆ. ಹಾಗೆ ಜೀರ್ಣವಾಗದೆ ಉಳಿದಂತಹ ಆಹಾರವನ್ನು ಸಹ ಸೂಡೋಪೋಡಿಯಾ ಮೂಲಕನೇ ಸಹ ಅದನ್ನು ಹೊರಹಾಕಲ್ಪಡುತ್ತದೆ. ಈ ಸೂಡೋಪೋಡಿಯಂ ಏನಿದೆ ಇದನ್ನು ನಾವು ಫಾಲ್ಸ್ ಫೀಟ್ ಅಂತಲೂ ಕರಿತೀವಿ. ಈ ಥರ ಅಮೀಬಾದಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ, ಹಾಗೆ ವಿಸರ್ಜನೆ ನಡೆಯುತ್ತೆ. ಹಾಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ ಸ್ಟಾರ್ ಫಿಶ್ ಹೇಗೆ ಆಹಾರವನ್ನು ಸೇವನೆ ಮಾಡುತ್ತೆ ಅಂತ ನೋಡೋದಾದರೆ, ಈ ಸ್ಟಾರ್ ಫಿಶ್ಶು ಶೆಲ್ ಕವರ್ ಆಗಿರೋಂತಹ ಅನಿಮಲ್ಸನ್ನು ತಿನ್ನೋದು. ಓಕೆ, ಸೊ ಅದನ್ನು ಹೇಗೆ ತಿನ್ನುತ್ತೆ ಅಂತಂದರೆ ಇದರ ಸ್ಟೊಮಕ್ ಏನಿದೆ, ಇದರ ಸ್ಟೊಮಕ್ಕು ಬಾಯಿಯ ಮೂಲಕ ಹೊರಗಡೆ ಬರುತ್ತಂತೆ. ಸೊ ಹೇಗಿದೆ ಅಲ್ವಾ, ಇಲ್ಲಿ ಬಾಯಿಯ ಮೂಲಕ ಅದರ ಸ್ಟೊಮಕ್ಕನ್ನು ಹೊರಗೆ ತಗೊಳ್ಳುತ್ತೆ. ಹಾಗೆ ಆ ಶೆಲ್ ಒಳಗಡೆ ಇರುವಂತಹ ಅನಿಮಲನ್ನು ಅದು ಡೈರೆಕ್ಟಾಗಿ ಸ್ಟೊಮಕ್ಗೆ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಸ್ಟೊಮಕ್ ಅದನ್ನು ಆ ಅನಿಮಲನ್ನು ಒಳಗಡೆಗೆ ತಗೊಳ್ಳುತ್ತೆ. ಅದು ತಗೊಂಡ ನಂತರ ಬಾಯಿಯ ಮೂಲಕ ಸ್ಟೊಮಕ್ಕು ಒಳಗಡೆ ಹೋಗುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್
ಫ್ಯಾಕ್ಟನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸ್ಟಾರ್ ಫಿಶ್ ಫೀಡ್ಸ್ ಆನ್ ಅನಿಮಲ್ಸ್ ಕವರ್ಡ್ ಬೈ ಹಾರ್ಡ್ ಶೆಲ್ಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಆಫ್ಟರ್ ಓಪನಿಂಗ್ ದ ಶೆಲ್, the starfish pops out its stomach through its mouth to eat the soft animal inside the shell. The stomach then goes back into the body and the food is slowly digested. ಸೊ ಹೀಗೆ ಸ್ಟಾರ್ ಫಿಶಲ್ಲಿ ಆಹಾರ ಸೇವನೆ ಅನ್ನೋದು ನಡೆಯುತ್ತೆ. ಸೊ ನಾವು ಈ ಟಾಪಿಕನ್ನು ತಗೊಂಡಾಗ ಯಾವೆಲ್ಲ ಪಾಯಿಂಟ್ಸನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಡೈಜೆಷನ್ನು ಹ್ಯೂಮನ್ ಬೀಯಿಂಗ್ಸಲ್ಲಿ ಯಾವ ರೀತಿಯಾಗಿ ಡೈಜೆಷನ್ ನಡೆಯುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ. ಹಾಗೆ ಅನಿಮಲ್ಸಲ್ಲಿ ಯಾವ ರೀತಿ ಡೈಜೆಷನ್ ನಡೆಯುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ಹಾಗೆ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಆದಂಥ ಅಮೀಬಾದಲ್ಲಿ ಯಾವ ರೀತಿ ಡೈಜೆಷನ್ ನಡೆಯುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.